ಎಬ್ಬಿಸಿದಾಗ ಏನಾಗಿದೆ ನನ್ಗೆ ಅಂತ ತಾರಾ ಕೇಳ್ತಾಳೆ. ಏನು ಇಲ್ಲ ತಾರಾ ಅಂತ ಹೇಳಿದಾಗ, ಏನು ಇಲ್ಲ ಅಂದ್ರೆ ನಾನ್ ಯಾಕೆ ತಂದಿದ್ದೆ ಅಪ್ಪ ಏನೇನೋ ವಿಚಿತ್ರವಾಗ್ತಾ ಇದೆ, ನೀದ್ ಹಾಗೆ ಅಮ್ಮ ಅಂತ ಕಿರ್ಚಿದಾಗೆ, ಯಾರೋ ಆಗಾಗ ಲೊಟ್ಟೆ ಅಂತ ಹೇಳ್ದಾಗೆ ಯಾಕೆ ನನ್ಗೆ ಹೀಗಾಗ್ತಾ ಇದೆ ಅಂತ ಹೇಳಿ ತಾರಾ ಕೇಳ್ತಾಳೆ. ಅಯ್ಯೋ ಅದೇನಂದ್ರೆ ನಿನ್ ಸಲಿ ನೀರಲ್ಲಿ ಬಿದ್ದೋಗಿದೆ ಕಂದ, ಆಗಿಂದ ನಿನ್ಗೆ ಈ ಭ್ರಮೆ ಕಾಡ್ತಾ ಇದೆ ಅಂತ ಹೇಳಿ ತಾರಾ ಸಾಕ್ತಂತೆ ಹೇಳ್ತಾರೆ. ನಾನ್ ಯಾಕೆ ನೀರಲ್ಲಿ ಬಿದ್ದಿದ್ದು, ನೀವ್ ಇರ್ಲಿಲ್ವಾ ಅವಾಗ ಹೇಳ್ದಾಗ, ಹಾ ಇಂದ ನಾನೇ ಎತ್ಕೊಂಡು ನಿನ್ ತುಂಬಾನೇ ಹೆದೆ, ಅದಕ್ಕೆ ನಿನ್ಗೆ ಹೀಗಾಗ್ತಿದೆ, ಅದು ಬಿಟ್ಟು ಬೇರೆ ಏನು ಇಲ್ಲ. ನೋಡು ನಿನ್ ತಲೆಗೆ ಸ್ನಾನ ಮಾಡಿದ ತಕ್ಷಣ ಚೆನ್ನಾಗಿ ಒರೆಸ್ಕೊಬಿಡ್ಬೇಕು, ಇಲ್ಲ ಅಂದ್ರೆ ನಿನ್ಗೆ ಹೀಗೆ ಆಗ್ತಾ ಇರುತ್ತೆ, ಹೋಗು ಅಂತ ಹೇಳಿ ತಾರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಂತರ ಏನಪ್ಪಾ ಸೀನ್ ಹಿಡಿದ್ರೆ ಹಳೆದೆಲ್ಲ ನೆನಪಾಗುತ್ತಾ, ಇವೆಲ್ಲ ವಿಚಿತ್ರವಾಗಿದೆ. ಸರಿ ಮೋಹನಪ್ಪ, ಅವತ್ತು ಇವಳನ್ನ ನೀರಿಂದ ತಂದಾಗ ಯಾರ ಹತ್ರನೂ ಇವಳ ಬಗ್ಗೆ ವಿಚಾರಿಸ್ತಾ ಇಲ್ವಾ ನೀವು ಅಂತ ಕೇಳಿದಾಗ, ಯಾಕೆ ವಿಚಾರಿಸ್ಬೇಕು ಅಂತ ಆ ಕ್ಷಣದಲ್ಲಿ ಯೋಚನೆ ಮಾಡ್ಬಿಟ್ಟೆ ತಾಯವ್ವ, ರಾಕ್ಷಸಿ ಅಂತ ಹೆಂಡತಿ ನನ್ಗೆ, ಅವಳ ಜೊತೆ ಸಂಸಾರ ಮಾಡುವಂತ ಮನ್ಸೇ ಇರ್ಲಿಲ್ಲ. ಆ ಕ್ಷಣದಲ್ಲಿ ಸಿಕ್ಕಿದ್ ಮಗು ಇದು, ನನ್ಗೆ ದೇವ್ರೆ ಕೊಟ್ಟು ವರ ಅಂತ ಅನಿಸ್ಬಿಟ್ಟು ಹೇಳ್ದೆ ಕೇಳ್ದೆ ಎತ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಆಗಾಗ ನನ್ಗೆ ಪ್ರಾಯಶ್ಚಿತ್ತ ಕಾಡ್ತಾ ಇದೆ, ಅದ್ ಯಾರ್ ಹೆತ್ ಮಗುನೋ ಏನೋ, ಅವ್ರೆಷ್ಟ್ ನೋಡಿದಾರೋ ಏನ್ ವಾರ ಸಾಕ್ತಂತ ಹೇಳ್ತಿರೋವಾಗ ಅವಳಿಗೆ ಇವತ್ ಬೀಳ್ ಅನ್ಸುಗಳು ನಾಳೆ ನಿಜ ಅನ್ಸಿ ನಿಮ್ಮನ್ನ ಪ್ರಶ್ನೆ ಮಾಡಿ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ ಮೋಹನಪ್ಪ ಅಂತ ಕೇಳಿದಾಗ, ಅವಳು ನನ್ನಿಂದ ದೂರ ಆಗದೆ ಇರುವಂತ ಉತ್ತರನೇ ಕೊಡ್ತೀನಿ, ನನ್ಗೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ ಅಂತ ತಾರಾ ಸಾಕ್ತಂತ ಹೇಳ್ತಿರ್ತಾರೆ. ಈ ಕಡೆ ತಾರಾಗೆ ಅನುಮಾನ ಜಾಸ್ತಿ ಆಗ್ತಾ ಆಫೀಸಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ಅಲ್ಲಿಗೆ ಮಂಜ ಬಂದು, ತಾರಾ ಏನ್ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಏನಿಲ್ಲ ಅಂತ ತಾರಾ ಹೇಳ್ತಾಳೆ. ಮತ್ತೆ ಕೂಗಿದ್ರೆ ಮಾತೆ ಆಡ್ತಾ ಇಲ್ಲ ಅಂತ ಮಂಜ ಹೇಳಿದಾಗ, ಒಂದ್ ಕನ್ಸು ಅವಾಗ ನನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಮಂಜು, ಸಡನ್ ಆಗಿ ಯಾರೋ ನನ್ನ ನೀರಿಗೆ ತಾಳ್ದಂಗಾಗುತ್ತೆ, ಮಾತಾಡಿದ್ರೆ ಲೊಟ್ಟೆ ಲೊಟ್ಟೆ ಅನ್ನೋ ಶಬ್ದ ಗುಯ್ ಗುಟ್ಟುತ್ತೆ ಅಂತ ಹೇಳಿ ತಾರಾ ಹೇಳ್ತಾಳೆ. ಲೊಟ್ಟೆನಾ, ಏನಂಗಂದ್ರೆ ಅಂತ ಮಂಜ ಕೇಳಿದಾಗ, ಗೊತ್ತಾಗ್ತಿಲ್ಲ ಮಂಜು, ನನ್ಗೂ ಗೊತ್ತಾಗ್ತಿದೆ, ಇದನ್ನೆಲ್ಲ ಹೇಳ್ಕೊಂಡ್ರೆ ನಾನು ತುಂಬಾನೇ ಸಿಲ್ಲಿ ಅಂತ ಅನಿಸ್ಬಿಡ್ತೀನಿ, ತಲೆ ಸುತ್ತ ಬಂದಾಗ ಹೀಗೆಲ್ಲ ಆಗುತ್ತೆ, ಆ ನೀರಲ್ಲಿ ಬಿದ್ದ ಮಗು ಯಾರು, ತಳ್ದೋರ್ ಯಾರು, ಆ ಲೊಟ್ಟೆ ಅನ್ನೋರು ಯಾರು ಅನ್ನೋದೆಲ್ಲ ಕಾಡ್ಬಿಡುತ್ತೆ ಅಂತ ಹೇಳಿ ತಾರಾ ಹೇಳ್ತಾಳೆ. ಒಂದ್ಸಾರಿ ಈ ವಿಷಯನ ನಿಮ್ ತಂದೆ ಹತ್ರ ಮಾತಾಡ್ ನೋಡು ಅಂತ ಹೇಳಿ ಮಂಜ ಹೇಳಿದಾಗ, ಮಾತಾಡ್ದೆ ಮಂಜು, ಉತ್ತರ ಸಿಕ್ತೆ ಹೊರತು ಸಮಾಧಾನ ಸಿಕ್ಕಿಲ್ಲ, ನೀನ್ ನೀರಲ್ಲಿ ಬಿದ್ದಿದ್ದೆ, ನಾನ್ ನಿನ್ನ ಕಾಪಾಡ್ದೆ ಕಂದ, ಡೋಂಟ್ ವರಿ, ನಿನ್ಗೆ ಇನ್ನೂ ಆ ಶಾಕಿಂದ ಹೊರಗ್ ಬರಕ್ ಆಗ್ತಿಲ್ಲ ಅಂತ ಹೇಳ್ತಾರೆ, ಆದ್ರೆ ಅದನ್ನ ನನ್ನ ಕೈಯಿಂದ ನಂಬೋದಕ್ಕಾಗ್ತಿಲ್ಲ ಅಂತ ಹೇಳಿ ತಾರಾ ಹೇಳ್ತಾಳೆ. ಆಗ ಸೈಕಲಾಜಿಕಲ್ ಪ್ರಕಾರ ನಮ್ ಜೀವನದಲ್ಲಿ ನಡೆದಿರುವಂತ ಘಟನೆಗಳು ಆಗಾಗ ಕನ್ಸನ್ ರೂಪದಲ್ಲಿ ಬರ್ಬೋದು ಅಂತ ಕೇಳಿದೀನಿ, ನಿಮ್ ತಂದೆ ಹೇಳ್ತಿರೋದು ನಿಜಾನೇ ಆಗಿರ್ಬೋದಲ್ವಾ ಅಂತ ಹೇಳಿ ಮಂಜ ಹೇಳಿದಾಗ, ಆದ್ರೆ ನನ್ ಮನ್ಸು ಯಾಕದ್ನ ಒಪ್ಕೋತಾನೆ ಇಲ್ವಲ್ಲ, ವಾದ ಮಾಡಿದ್ರೆ ಎಲ್ಲಿ ನೊಂದ್ಕೋತಾರೋ ಅಂತ ನಾನು ಸುಮ್ನೆ ಇದ್ದೀನಿ ಮಂಜು, ಬಟ್ ಪ್ರತಿ ಸರಿ ಆ ಕನ್ಸು ನನ್ನ ಒಳಗಡೆ ನನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ ಮಂಜು ಅಂತ ಹೇಳಿದಾಗ, ಎಲ್ಲ ಸರಿ ಹೋಗ್ಬಿಡುತ್ತೆ, ನಮ್ಮಮ್ಮ ಹೇಳ್ತಿರ್ತಾರೆ, ಕನ್ಸುಗಳು ಹಿಂದೆ ನಡೆದಿರುವಂತ ಘಟನೆಗಳೇ ಆಗಿರ್ಬೇಕಾಗಿಲ್ಲ, ಮುಂದೆ ಆಗೋದ್ರ ಬಗ್ಗೆ ಮುನ್ಸೂಚನೆ ಕೂಡ ಆಗಿರ್ಬೋದು ಅಂತ. ನಿಮ್ ಮನ್ಸಲ್ಲಿ ಒಂದ್ ವಿಷಯ ತುಂಬಾ ಕಾಡ್ತಿದೆ ಅಂತಂದ್ರೆ ನಿಮ್ ಜೀವನದಲ್ಲಿ ಯಾವತ್ತೋ ಒಂದಿನ ಆ ಘಟನೆನೋ ಆ ಘಟನೆ ಕಾರಣ ಆದವರು ಯಾರೋ ಒಬ್ರು ಸಿಗ್ಬೋದು, ಯಾವ್ದ್ರ ಬಗ್ಗೆನೂ ತುಂಬಾ ಯೋಚನೆ ಮಾಡಿ ಕೊರಗಬಾರ್ದು, ಯಾಕಂದ್ರೆ ಆ ಯೋಚನೆಗಳು ಯಾವ್ದನ್ನು ಬದಲಾಯಿಸೋದಿಲ್ಲ, ಯಾವ ಸಮಯದಲ್ಲಿ ಏನಾಗ್ಬೇಕೋ ಅದು ಹಾಗೆ ಆಗುತ್ತೆ, ನೀವ್ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳಿ ತಾರಾಗೆ ಮಂಜ ಸಮಾಧಾನ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ದುಡ್ಡಿನ ಲೆಕ್ಕಾಚಾರನ ರಂಗನಾಥ್ ಅವ್ರ ಹತ್ರ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಶಾಂತಿ ಮತ್ತೆ ಮನೋಜ ಮನೆಗೆ ಬರ್ತಾರೆ. ಅತ್ತೆ ಕಾಫಿ ಕೊಡ್ಲಾ ಅಂತ ಮೀನಾ ಕೇಳಿದಾಗ, ಇಲ್ಲ ಆಚೆ ಕಡೆನೆ ಕುಡ್ಕೊಂಡ್ ಬಂದಾಯ್ತು, ಬೇಡ ಅಂತ ಶಾಂತಿ ಹೇಳ್ತಾಳೆ. ಏನೇ ಹೊರಗಡೆ ಎಲ್ಲ ಕಾಫಿ ಕುಡಿಯೋದಕ್ಕೆ ಶುರು ಮಾಡ್ಬಿಟ್ಯಾ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲ ರೀ ಲಾಯರ್ ನೋಡಕ್ ಹೋಗಿದ್ವಿ, ಅದಕ್ಕೆ ಅಲ್ಲೇ ಕುಡ್ಕೊಂಡ್ ಬಂದ್ವಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಏನೋ ಗೊತ್ತಿಲ್ಲಪ್ಪ, ದಿನೇ ದಿನ ಈ ಡೈವರ್ಸ್ ಕೇಸು ಮುಂದಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹೌದು ಅಪ್ಪಯ್ಯ ಏನ್ ಮಾಡೋದು, ಆ ಪೌಡ್ರ್ ಇದ್ದಾಳಲ್ಲ ದೊಡ್ಡ ಕೇಡಿ ಅವಳು, ತಾನೇ ವಾದ ಮಾಡ್ತೀನಿ ಅಂತ ಹೇಳಿ ದಿನ ಹೊಸ ಸುಳ್ಳನ್ನ ಸೃಷ್ಟಿ ಮಾಡ್ತಾ ಇದ್ದಾಳಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಸಲ ಡೈವರ್ಸ್ ಸಿಕ್ಕೇ ಸಿಗುತ್ತೆ ಅಂತ ಲಾಯರ್ ಹೇಳಿದಾರಪ್ಪ ಅಂತ ಹೇಳಿ ಮನೋಜ ಹೇಳಿದಾಗ, ಲೋ ಮನೋಜ, ಇಬ್ರು ಮನ್ಸು ಒಪ್ಕೊಂಡ್ರೆ ಒಂದೇ ದಿವಸದಲ್ಲಿ ಮದ್ವೆ ಆಗ್ಬೋದು ಕಣೋ, ಆದ್ರೆ ಇಬ್ರು ದೂರ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಅದ್ರಲ್ಲಿ ಒಬ್ರು ಮಾತ್ರ ಜೊತೆಗೆ ಸೇರ್ ಬಾಳ್ಬೇಕು ಅಂತ ಆಸೆ ಪಟ್ರೆ ಅದು ಅಷ್ಟು ಈಸಿಯಾಗಿ ಸಿಗೋವಂಥದ್ದಲ್ಲಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಖಂಡಿತ ಸಿಕ್ಕೇ ಸಿಗುತ್ತೆ ರೀ, ಆ ಚಿನ್ನಕ್ನೂರ್ ಬಗ್ಗೆ ಯಾರಾದ್ರೂ ಪೂರ್ತಿಯಾಗಿ ಗೊತ್ತಿರೋರು ಬಂದು ಕೋರ್ಟಲ್ಲಿ ಹೇಳಿದ್ರೆ ಖಂಡಿತವಾಗ್ಲೂ ಡೈವರ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಲಾಯರ್ ಹೇಳ್ತಾ ಇದ್ರು ಅಂತ ಹೇಳಿ ಶಾಂತಿ ಹೇಳಿದಾಗ, ನಮ್ಮನ್ ಬಿಟ್ರೆ ಅವಳ ಬಗ್ಗೆ ಗೊತ್ತಿರೋರು ಇನ್ಯಾರಿದ್ದಾರೆ ಅಂತ ಹೇಳಿ ರಂಗನಾಥ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ನನ್ಗೂ